ಎಡಗೈಯಲ್ಲಿ ಇಟ್ಕೊಳ್ಬೇಕು, ಇದನ್ನ ಬಲಗೈಯಲ್ಲಿ ಇಟ್ಕೊಳ್ಬೇಕು. ಆಯ್ತಾ? ಬಲಗೈಯಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಲೂಸಾಗನ್ನ ಇಟ್ಕೊಂಡು ಮಂತ್ರವನ್ನ ಉಚ್ಚಾರಣೆಯನ್ನ ಮಾಡಬೇಕು. ಆಗ ಈ ನಿಂಬೆಹಣ್ಣು ಏನಾಗುತ್ತೆ ಅಂದ್ರೆ ನಿಮ್ಗೆ ಪ್ರೆಸ್ ಆಗತ್ತೆ ಮತ್ತೆ ಇದನ್ನ ಎಳೆಯುತ್ತೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ಭದ್ರಕಾಳಿ ನಮಃ, ಮಹಾಗಣಪತಿಯ ನಮಃ. ಮಹಾಭದ್ರಕಾಳಿ ಎಲ್ಲ ನಮ್ಮ ಶಿಷ್ಯಂದ್ರಿಗಾಗಿರ್ಬೋದು, ನಮ್ಮ ವೀಕ್ಷಕರಿಗಾಗಿರ್ಬೋದು, ಎಲ್ಲರಿಗೂ ಆ ಭದ್ರಕಾಳಿ ಸದಾ ಆಶೀರ್ವಾದ ಇರಲಿ. ಇವತ್ತಿನ ದಿನದಿಂದ ನಾವು ಒಂದು ನಮ್ಮ ಮಾಂತ್ರಿಕ ಬ್ರಹ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಒಂದು ರೆಮಿಡೀಸ್ ಕೊಡೋಣ ಅಂತ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನೀವು ಯಾವ ರೀತಿ ಮಂತ್ರವನ್ನ ಉಪಯೋಗ ಮಾಡ್ಬೋದು, ಯಾವ ರೀತಿ ನಮಗೆ ತಂತ್ರ ಆಗಿದೆ ಅನ್ಬೋದು, ಯಾವ ರೀತಿ ನಮಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ ನೀವು ತಿಳ್ಕೊಳ್ಬೋದು, ಯಾವ ರೀತಿ ನಮಗೆ ಶತ್ರುಗಳಿಂದ ಯಾವ ರೀತಿ ನಮಗೆ ಈ ಕೆಟ್ಟ ದೃಷ್ಟಿಯಿಂದ ಒಳಗಡೆ ಬರ್ಬೋದು ಆಗಿರ್ಬೋದು, ಯಾವ ರೀತಿ ನಾವು ಕಂಡುಹಿಡಿಯೋದು ಅಂತ ತುಂಬಾ ಜನಕ್ಕೆ ಇದಿರತ್ತೆ, ಕ್ವಶನ್ ಮಾರ್ಕ್ ಇರುತ್ತೆ. ಅವ್ರು ಯಾರು ಅಂತ ಗೊತ್ತಿಲ್ಲ, ಅನುಮಾನ ಇರುತ್ತೆ ಅಷ್ಟೇ, ಇವರೇ ಅಂತ ಅನುಮಾನ ಇರುತ್ತೆ. ಸೊ ಆ ಅನುಮಾನ ತಿಳಿಸ್ಕೊಳ್ಳೋದಕ್ಕೆ ನಿಮ್ಗೆ ಒಂದು ಚಿಕ್ಕ ರೆಮಿಡಿಯನ್ನ ಹೇಳ್ಕೊಡ್ತೀನಿ, ಅದನ್ನ ಪ್ರಾರಂಭ ಮಾಡಿ. ಸೊ ಒಂದು ನಿಂಬೆಹಣ್ಣನ್ನ ತಗೊಳ್ಳಿ. ಒಂದು ನಿಂಬೆಹಣ್ಣನ್ನ ತಗೊಂಡು ಇವತ್ತಿಂದ ಈ ನಿಂಬೆಹಣ್ಣನ್ನ, ಆಯ್ತಾ, ನೋಡಿ ಈ ಭಾಗ ನೋಡಿ, ಈ ಭಾಗ ನೋಡಿ, ಈ ಭಾಗ ಹಿಂಗ್ ಇಟ್ಕೊಳ್ಬೇಕಾಗತ್ತೆ. ಆಯ್ತಾ? ಈಗ ಇಟ್ಕೊಂಡು, ಆಯ್ತಾ, ಲೂಸ್ ಆಗಿ ಇಟ್ಕೊಳ್ಬೇಕು, ಅತಿ ಭಾರವಾಗಿ ಇಟ್ಕೊಳ್ಬಾರ್ದು. ಆಯ್ತಾ? ಅತಿ ಭಾರವಾಗಿ ಇಟ್ಕೊಳ್ಬಾರ್ದು. ಇದನ್ನ ಇಟ್ಕೊಂಡು, ಆಯ್ತಾ, ಈ ಮಂತ್ರವನ್ನ ನೋಡಿ ಈ ಎಡಗೈಯಲ್ಲಿ ಇಟ್ಕೊಳ್ಬೇಕು, ಇದನ್ನ ಬಲಗೈಯಲ್ಲಿ ಇಟ್ಕೊಳ್ಬೇಕು. ಆಯ್ತಾ? ಬಲಗೈಯಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಲೂಸ್ ಆಗನ್ನ ಇಟ್ಕೊಂಡು ಮಂತ್ರವನ್ನ ಉಚ್ಚಾರಣೆಯನ್ನ ಮಾಡಬೇಕು. ಆ ಮಂತ್ರ ಏನು ಅಂದ್ರೆ ಓಂ ರೀಂ ಕ್ಲೀಂ ಶೀತಾಳೈ ನಮಃ. ಆಯ್ತಾ? ಶೀತಾಳೈ ನಮಃ ಅಂತ ಹೇಳಬೇಕು. ಯಾವ ತರ ಅಂದ್ರೆ ಓಂ ರೀಂ ಕ್ಲೀಂ ಶೀತಾಳೈ ನಮಃ ಅಂತ ಹೇಳಿ ಇದನ್ನ ಇಟ್ಕೊಂಡು ಒಂದು 11ರಿಂದ 12 ಸಾರಿ ನೀವು ಅದೇ ರೀತಿ ಇಟ್ಕೊಂಡಾಗ ಈ ನಿಂಬೆಹಣ್ಣು ಏನಾಗತ್ತೆ ಅಂದ್ರೆ ನಿಮ್ಗೆ ಪ್ರೆಸ್ ಆಗತ್ತೆ ಮತ್ತೆ ಇದನ್ನ ಎಳೆಯುತ್ತೆ. ಎಳೆದಾಗ ನಿಮಗೆ ವಾಮಾಚಾರ ಆಗಿದೆಯಾ, ಇಲ್ಲ ನಿಮಗೆ ದುಷ್ಟ ಪ್ರಯೋಗಗಳನ್ನ ಮಾಡಿದಾರ, ದುಷ್ಟ ದೋಷಗಳನ್ನ ಮಾಡಿದಾರ, ದುಷ್ಟ ಪ್ರಯೋಗಗಳನ್ನ ಮಾಡಿದಾರ ಅಂತ ಇರುತ್ತೆ. ಆಗ ಹೇಳಿದ ತಕ್ಷಣ ಅವರ ಹೆಸರನ್ನ ಹೇಳಿ, ನಿಮ್ಗೆ ಯಾರು ಅನುಮಾನ ಇರುತ್ತೋ ಅವರ ಹೆಸರುಗಳನ್ನ ಹೇಳಿ. ಆ ಹೆಸರು ಹೇಳಿದಾಗ ನಿಮಗೆ ಅತಿ ಶೀಘ್ರವಾಗಿ ಹೊಡ್ಕೊಳತ್ತೆ. ಇಲ್ಲ ಅಂದ್ರೆ ನಿಮ್ಗೆ ತಂತ್ರ ಪ್ರಯೋಗ ಆಗಿಲ್ಲ ಅಂದ್ರೆ ನಿಮಗೆ ಯಾವುದು ನಿಮ್ಗೆ ಅನ್ವಯಿಸಲ್ಲ, ನಿಮ್ಗೆ ಅದು ಬ್ಲಿಂಕ್ ಕೂಡ ಆಗಲ್ಲ. ನೀವು ಬೇಕಾದ್ರೆ ಟೆಸ್ಟ್ ಕೂಡ ಮಾಡ್ಕೊಳ್ಬಹುದು. ಇದು ಅಥರ್ವಣವೇದ ಪ್ರಕಾರ ಮೊದಲನೇ ಒಂದು ಭಾಗದಲ್ಲಿ ನೀವು ಇದನ್ನ ತಿಳ್ಕೊಳ್ಬಹುದು. ಯಾಕೆಂದ್ರೆ ವಾಮಾಚಾರಕ್ಕೂ ನಿಂಬೆಹಣ್ಣಕ್ಕೂ, ತಂತ್ರಕ್ಕೂ ನಿಂಬೆಹಣ್ಣಕ್ಕೂ ಆಪೋಸಿಟ್. ಹುಳಿ ಅನ್ನೋದು ಆಪೋಸಿಟ್. ಅವಾಗ ಅದು ಎತ್ತು ತೋರ್ಸತ್ತೆ ನಿಮ್ಗೆ. ಇದು ನಿಮಗೆ ಈ ಭಾಗದಲ್ಲಿ ತಿಳ್ಕೊಳಕ್ಕಂಥದ್ದು. ಮುಂದಿನ ಸಂಚಿಕೆಯಲ್ಲಿ ನಾವು ತ್ರಿಕಾಲ ಜ್ಞಾನದ ಬಗ್ಗೆ ತಿಳ್ಕೊಳ್ಳೋಣ. ಆ ತ್ರಿಕಾಲ ಜ್ಞಾನ ಅಂದ್ರೆ ಏನು, ತ್ರಿಕಾಲ ಜ್ಞಾನ ನಮಗೆ ಏನಕ್ಕೋಸ್ಕರ ವರ್ಕೌಟ್ ಆಗತ್ತೆ, ಜನ ಆಕರ್ಷಣೆ ಮಾಡ್ಕೊಳ್ಳೋದು ಯಾವ ತರ, ಧನ ವಶೀಕರಣ ಮಾಡ್ಕೊಳ್ಳೋದು ಯಾವ ತರ ಅಂತ ನೋಡ್ತಾ ಇರಿ. ಮುಂದಿನ ಸಂಚಿಕೆಯಲ್ಲಿ ಖಂಡಿತ ತೋರಿಸ್ತೀವಿ. ಮಾಂತ್ರಿಕ ಬ್ರಹ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ ಅನ್ನ ಮಾಡಿ. ಮತ್ತೆ ಈ ತ್ರಿಕಾಲ ಜ್ಞಾನವನ್ನ ಯಾವ ರೀತಿ ನಾವು ಉಪಯೋಗವನ್ನ ಮಾಡ್ಕೊಳ್ಬಹುದು, ಯಾವ ರೀತಿ ಜನ ಆಕರ್ಷಣೆ ಮಾಡ್ಕೊಳ್ಬಹುದು, ಯಾವ ರೀತಿ ಧನಾಕರ್ಷಣವನ್ನ ಮಾಡ್ಕೊಳ್ಬಹುದು ಅಂತ ಹೇಳ್ಕೊಡ್ತೀವಿ. ಖಂಡಿತ ನಿಮ್ಮ ಮನೆಯಲ್ಲಿ ನೀವೇ ಪರಿಹಾರವನ್ನ ಮಾಡ್ಕೊಳ್ಳಿ. ಜೈ ಭದ್ರಕಾಳಿ, ಜೈ ಮಹಾಗಣಪತಿ. Subscribe Mantrika Brahma YouTube channel.